ವಿಧಾನಸೌಧಕ್ಕೇನೆ ಬೀದಿ ನಾಯಿಗಳ ಹಾವಳಿ ಶುರುವಾಗ್ಬಿಟ್ಟಿದೆ. ಬೀದಿ ನಾಯಿಗಳನ್ನು ಹೊರಹಾಕಬೇಕು ಅಂತ ಹೇಳಿ ಇದೀಗ ಉನ್ನತ ಮಟ್ಟದ ಸಭೆಯನ್ನು ಮಾಡಲಾಗ್ತಾ ಇದೆ. ವಿಧಾನಸೌಧದ ಕಡೆಯಲ್ಲಿ ನೀವು ಎಲ್ಲಿ ಹೋದರೂ ಕೂಡ ಬೀದಿ ನಾಯಿಗಳು ಜಾಸ್ತಿ ಇವೆ. ಏನು ಮಾಡೋದು, ಯಾವ ರೀತಿಯಲ್ಲಿ ಆಚೆ ಹಾಕೋದು ಈ ನಾಯಿಗಳನ್ನು ಅಂತ ಹೇಳಿ ಒಂದು ಪ್ರಶ್ನೆಯಲ್ಲಿ ಉಟ್ಕೊಂಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿಯೇ ಈ ಸಭೆ ನಡೀತಾ ಇದೆ. ವಿಧಾನ ಪರಿಷತ್ಗೆ ಸಭಾಪತಿ ಇದ್ದಾರಲ್ಲ ಬಸವರಾಜ ಹೊರಟ್ಟಿಯವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಹಿರಿಯ ಪೊಲೀಸರು ನೋಡಿ ಒಂದು ಶ್ವಾನದ ವಿಚಾರ ಬೆಳಗ್ಗೆ ಅದೇನ್ರಿ ಬೀದಿ ನಾಯಿ ಅಂತ ಮಾತಾಡ್ಬಿಡ್ತಾರೆ, ಕೆಲವರು ಲಘುವಾಗಿ ಮಾತಾಡ್ಬಿಡ್ತಾರೆ ಬೀದಿ ನಾಯಿ ಅಂತ ಹೇಳಿ. ಈ ಬೀದಿ ನಾಯಿ ಇಶ್ಯೂ ಸಾಲ್ವ್ ಮಾಡಲಿಕ್ಕೆ ಇವತ್ತು ಎಂತೆಂಥವ್ರು ಇದ್ದಾರೆ ಅಂದರೆ ಸದನದ ವಿಧಾನಸಭೆಗೆ ಹೆಡ್ ಮಾಸ್ಟರ್ ಇದ್ದಂಗೆ ಅವರು, ಶಾಸಕರು ಅವ್ರು ಹೇಳ್ದಂಗೆ ಕೇಳಬೇಕು ಸದನ ನಡಿಬೇಕಾದ್ರೆ. ಖಾದರ್ ಅವರಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಇಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿದ್ದಾರಲ್ಲಿ, ಮತ್ತು ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿಯವರು ಕೂಡ ಇದ್ದಾರೆ. ಇಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಉಪಸ್ಥಿತಿ ಇದ್ದಾರೆ. ವಿಚಾರ ಏನು ಅಂದರೆ ವಿಧಾನಸೌಧಕ್ಕೆ ನಾಯಿ ಕಾಟ ತಪ್ಪಿಸಬೇಕು, ಇದ್ರ ಬಗ್ಗೆ ಇವರೆಲ್ಲ ಸೇರ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ.